ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಸಿದ್ದರಾಮಯ್ಯ ನಡೆ ಬಗ್ಗೆ ತಮಗೆ ಏನು ಅನಿಸುತ್ತೆ? ಸಿದ್ದರಾಮಯ್ಯನವರು ಸುಮ್ಮನೆ ಕೂತ್ಕೊಳ್ಳೋದಕ್ಕಂತೂ ಸಾಧ್ಯನೇ ಇಲ್ಲ. ಇರುವ ಪಕ್ಷಕ್ಕೆ ಬಲ ತುಂಬುವಷ್ಟು ಸಾಮರ್ಥ್ಯ ಇದೆ ಅವರಿಗೆ. ಸಿದ್ದರಾಮಯ್ಯನವರು ಮುಂಚೆಯಿಂದಾನು ನನಗೆ ರಾಷ್ಟ್ರ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಅಂತಲೇ ಹೇಳ್ಕೊಂಡು ಬಂದವರು. ಯಾಕೆ ಈ ಥರ ಒಂದು ದಿಢೀರ್ ನಿರ್ಧಾರವನ್ನು ಅವ್ರು ಕೈಗೊಂಡ್ರು? ಈ ಹೈಕಮಾಂಡ್ ನಿರ್ಧಾರ ದಿಢೀರ್ ನಿರ್ಧಾರ ಅನ್ನೋದು ನನಗೆ ಅನಿಸೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕಳೆದ 40 ವರ್ಷದಿಂದ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹೊಸ ಜನ್ರೇಷನ್ ಅಂದರೆ 58, 60, 62 ಕೊಡಬೇಕು ಅನ್ನುವಂಥದ್ದು ಏನೋ ಹೈಕಮಾಂಡು ಆ ದಿಕ್ಕಿನಲ್ಲಿ ಆಲೋಚಿಸ್ತಿದೆ ಅನ್ನುವಂಥ ಒಂದು ಮಾತುಗಳಿದ್ದಾವೆ. BJP ಮೋದಿಯವ್ರು ಬಂದ ನಂತರ ಒಂದು 70 ವರ್ಷ ದಾಟಿದವ್ರಿಗೆ ಒಂಥರ ಮಾರ್ಗದರ್ಶಕ ಮಂಡಲ ಅಥವಾ ರಿಟೈರ್ಮೆಂಟು ಟಿಕೆಟ್ ಇಲ್ಲ ಅನ್ನೋದನ್ನು ಮಾಡಿದೆ. ಆದರೆ ಕಾಂಗ್ರೆಸ್ನಲ್ಲಿ ಅಂಥ ವಾತಾವರಣ ಇಲ್ಲ. ಮಾಸ್ ಲೀಡರ್ಶಿಪ್ ಹೋಯ್ತು, ಇನ್ನೆಲ್ಲ ಕಾಸ್ಟ್ ಲೀಡರ್ಶಿಪ್. ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿಯ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಪ್ರಜಾವಾಣಿಯ ಪಾಡ್ಕಾಸ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ಮುಂದಿನ ನಡೆಯೇನು ಎಂಬ ವಿಷಯ ಕುರಿತು ಒಂದು ಚರ್ಚೆಯನ್ನು ಮಾಡಲಿದ್ದೇವೆ. ನಿನ್ನೆಯವರೆಗೂ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತು ಮಾಜಿ ಮುಖ್ಯಮಂತ್ರಿಯಾಗಿ ದೆಹಲಿಯಲ್ಲಿ ತಮ್ಮ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ತಮ್ಮ ಒಂದು ರಾಜೀನಾಮೆ ವಿಷಯವನ್ನು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರು ನಿನ್ನೆ ಕೊನೆಯದಾಗಿ ರಾಜೀನಾಮೆ ಕೊಟ್ಟ ಬಳಿಕ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ, ನಾನು ಮುಖ್ಯಮಂತ್ರಿಯ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ನೀಡಿದ್ದೇನೆ, ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ರಾಜ್ಯದ ಜನ ನನ್ನ 5 ವರ್ಷದ ಅವಧಿಗೆ ಆರಿಸಿದ್ದಾರೆ, ಇನ್ನು ಶಾಸಕತ್ವ ಅವಧಿ 2 ವರ್ಷ ಇದೆ, ನಾನು ಕರ್ನಾಟಕದ ರಾಜಕಾರಣದಲ್ಲೇ ಇರ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ನನಗೆ ಇನ್ನು ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ ಇನ್ನೂ 2 ವರ್ಷ ಇದೆ. ಅಲ್ಲಿವರೆಗೆ ಕರ್ನಾಟಕದ ಜನರಿಗೆ, ಜನಗಳ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಗಳ ಪರವಾಗಿ ಅವರಿಗೆ ರಾಜ್ಯಸಭೆಗೆ ಬನ್ನಿ ಎನ್ನುವಂತಹ ಅವರ ಪಕ್ಷದ ಹೈಕಮಾಂಡ್ ಒಂದು ಅವಕಾಶವನ್ನು ಕೊಟ್ಟಿತ್ತಾದರೂ ಅವರು ಅದನ್ನು ನಿರಾಕರಿಸಿ ರಾಜ್ಯ ರಾಜಕಾರಣದಲ್ಲಿ ಉಳಿಯುವಂತಹ ಯತ್ನವನ್ನು ಮಾಡಿದ್ದಾರೆ. ಈಗ ಇಲ್ಲಿಯವರೆಗೆ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾ ಇದ್ದರು, ನನಗೆ 5 ವರ್ಷ ನಾನು ಮುಖ್ಯಮಂತ್ರಿ ಯಾವುದನ್ನು ಪೂರೈಸ್ತೇನೆ, ಹೈಕಮಾಂಡ್ ಹೇಳಿದ್ರಷ್ಟೇ ನಾನು ಹುದ್ದೆಯಿಂದ ಇಳಿತೇನೆ ಅಂತ. ಆದರೆ ದಿಢೀರ್ 2 ದಿನದ ಹಿಂದೆ ನಡೆದ ಬೆಳವಣಿಗೆಯಲ್ಲಿ ಏಕಾಏಕಿ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡುವ ನಿರ್ಧಾರವನ್ನು ಅವರು ಕೈಗೊಂಡರು ಮತ್ತು ಆ ಕೆಲಸವನ್ನು ಯಾವುದೇ ಒಂದು ಗೊಂದಲಕ್ಕೆ ಅವಕಾಶ ಕೊಡದಂತೆ ಮುಗಿಸಿದ್ದಾರೆ. ಒಟ್ಟಾರೆ ಸಿದ್ದರಾಮಯ್ಯನವರ ಈ ನಡೆಯ ಹಿಂದಿನ ಒಂದು ಅಥವಾ ಅವರ ಮುಂದಿನ ನಡೆಯ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇವತ್ತು ಪ್ರಜಾವಾಣಿಯ ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ರವೀಂದ್ರ ಭಟ್ ಅವರಿದ್ದಾರೆ. ಅವರಿಗೆ ಸ್ವಾಗತ. ಹಾಗೆಯೇ ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಡೆಕ್ಕನ್ ಹೆರಾಲ್ಡ್ನ ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ಸುಬ್ರಹ್ಮಣ್ಯ ಅವರಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ರವೀಂದ್ರ ಭಟ್ ಅವರೀಗ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದರು, ನಾನು 5 ವರ್ಷ ಅವಧಿ ಪೂರೈಸ್ತೇನೆ, ನಾನು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ಅಥವಾ ಹೈಕಮಾಂಡ್ ಯಾಕೆ ಈ ಥರ ಒಂದು ದಿಢೀರ್ ನಿರ್ಧಾರವನ್ನು ಅವರು ಕೈಗೊಂಡ್ರು? ಅಲ್ಲ, ಅವರು ದಿಢೀರ್ ನಿರ್ಧಾರ ಕೈಗೊಂಡಿಲ್ಲ. ನೀವು ಪ್ರಶ್ನೆ ಉಲ್ಟಾ ಕೇಳಬೇಕಾಗಿತ್ತು. ದಿಢೀರ್ ನಿರ್ಧಾರ, ಯಾಕಂದರೆ ಸಿದ್ದರಾಮಯ್ಯನವರು ಬಂದಾಗಿದ್ದರೂ ಒಂದು ಮಾತನ್ನು ಹೇಳ್ತಾ ಇದ್ದರು, ಹೈಕಮಾಂಡ್ ಹೇಳಿದರೆ, ಅದರಲ್ಲೂ ರಾಹುಲ್ ಗಾಂಧಿ ಅವರು ಹೇಳಿದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ರು. ಮತ್ತು ಪವರ್ ಶೇರಿಂಗ್ ಏನಿದೆ, ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿಲ್ಲ, ನಮ್ಮ ಮದುವೆ ಏನೂ ಒಪ್ಪಂದ ಆಗಿಲ್ಲ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನನಗನ್ನಿಸುವ ಭಾಳ ಮುಖ್ಯವಾದ ಕಾರಣ ಏನು ಅಂದರೆ ರಾಹುಲ್ ಗಾಂಧಿಯವರ ನಡೆ. ರಾಹುಲ್ ಗಾಂಧಿಯವರು ಹಿಂದುಳಿದ ವರ್ಗಗಳ ಬಗ್ಗೆ ಹೆಚ್ಚು ಪ್ರೀತಿಯನ್ನು ಇಟ್ಟುಕೊಂಡು ಜಾತಿ ಸಮೀಕ್ಷೆ ಆಗಬೇಕು, ಇನ್ನೊಂದು ಆಗಬೇಕು, ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ಇದನ್ನು ಕೊಟ್ಟಿರೋ ಹಿನ್ನೆಲೆ ಒಳಗೆ ಅವ್ರಿಗೆ ಏನು ಅನಿಸಿತ್ತು ಅಂತಂದರೆ, ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳಲ್ಲಿ ಏಕೈಕ ಹಿಂದುಳಿದ ವರ್ಗದ ನಾಯಕನಾಗಿರುವ ನನ್ನನ್ನು ಅಧಿಕಾರದಿಂದ ತೆಗಿಲಿಕ್ಕಿಲ್ಲ ಅನ್ನುವ ವಿಶ್ವಾಸ ಇತ್ತು. ಆ ವಿಶ್ವಾಸದಿಂದಲೇ ಅವರು ಹಾಗೆ ಹೇಳ್ತಾ ಇದ್ರು ಅನ್ನೋದು ಮುಖ್ಯವಾದ ಪ್ರಶ್ನೆ ಇರೋದೇನು ಅಂತಂದರೆ, ಇಷ್ಟೆಲ್ಲ ಇದ್ದಿದ್ದನ್ನು 3 ವರ್ಷದ ನಂತರ ಹೈಕಮಾಂಡ್ ಯಾಕೆ ಈ ತೀರ್ಮಾನ ತಗೊಳ್ತು ಅಂತ. ಸಿದ್ದರಾಮಯ್ಯಂದು ಇದಕ್ಕಿಂತ ಸಿದ್ದರಾಮಯ್ಯಗೆ ಅವ್ರ ಮೇಲೆ ನಂಬಿಕೆ ಇತ್ತು, ಹೈಕಮಾಂಡ್ ಮೇಲೆ, ಅವ್ರು ನನ್ನನ್ನು ತೆಗೆಯಲ್ಲ ಅಂತೇಳಿ. ಇದು ಇರ್ಬೋದು ಅಂತ ಅನಿಸುತ್ತೆ ನನಗೆ. ನಾವು ಆ ಬಗ್ಗೆ, ಹೈಕಮಾಂಡ್ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಅದೇ ಸುಬ್ರಹ್ಮಣ್ಯ ಅವರು, ನಾವು ಈಗ ಈ ದಿಢೀರು ನಿರ್ಧಾರ ಹೈಕಮಾಂಡ್ ಏನು ರವೀಂದ್ರ ಭಟ್ರು ಹೇಳಿದರು, ಬಹುಶಃ ಕೇರಳದ ಚುನಾವಣೆಯಲ್ಲಿ ಬಂದ ಫಲಿತಾಂಶ ಮತ್ತು ತಮಿಳುನಾಡಿನಲ್ಲಿ ಜೋಸೆಫ್ ವಿಜಯನ್ ನೇತೃತ್ವದಲ್ಲಿ ಸರ್ಕಾರ ಮತ್ತು ಆ ಸರ್ಕಾರದಲ್ಲಿ ಕಾಂಗ್ರೆಸ್ ಭಾಗಿಯಾಗಿರುವುದು ಮತ್ತು ಉಳಿದ ಚುನಾವಣೆಗಳ ಬೇರೆ ರಾಜ್ಯಗಳಲ್ಲಿ ಏನು ಚುನಾವಣೆ ಇತ್ತು, ಅಸ್ಸಾಂ ಮತ್ತು ಬಂಗಾಳ, ಆ ಚುನಾವಣೆಯ
ಒಟ್ಟಾರೆ ಫಲಿತದ ಪರವಾಗಿ ಸಿದ್ದರಾಮಯ್ಯ ನಿಲ್ಲಿಸುವಂತಹ ತೀರ್ಮಾನವನ್ನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕ್ ಅವರು ಕೈಗೊಂಡ್ರು ಅಂತ ಏನಾದ್ರು ವಿಶ್ಲೇಷಣೆ ಮಾಡ್ಬೋದು? ಅದಕ್ಕಾಗಿ ಈ ಹೈಕಮಾಂಡ್ ನಿರ್ಧಾರ ದಿಢೀರ್ ನಿರ್ಧಾರ ಅನ್ನೋದು ನನಗೆ ಅನಿಸೋದಿಲ್ಲ. ಇದನ್ನು ನಾವು ನೋಡಬೇಕು ಅಂತಂದರೆ 2023ರಲ್ಲಿ ಏನು ವಿಧಾನಸಭೆ ಚುನಾವಣೆ ಆಯಿತು, ಕಾಂಗ್ರೆಸ್ ದೊಡ್ಡ ಬಹುಮತದಿಂದ ಆಯ್ಕೆ ಆಯಿತು. ಆ ಒಂದು ವಿಜಯದ ಇಬ್ಬರು ರೂವಾರಿಗಳು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಅಂಥ ದೊಡ್ಡ ಬಹುಮತ ಬಂದರೂ ಕೂಡ ಕಾಂಗ್ರೆಸ್ ಹೈಕಮಾಂಡು ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದಕ್ಕೆ ಸುಮಾರು 8-10 ದಿವಸ ತಗೊಳ್ತು. ಯಾಕೆ ಆ ವಿಳಂಬ ಆಯಿತು ಅಂತಂದರೆ ಇಬ್ಬರು ನಾಯಕರು ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಪಟ್ಟು ಹಿಡಿದಿದ್ದರಿಂದ. ಆವಾಗ ನಾವೆಲ್ಲ ಕೇಳ್ತಿರೋ ಹಾಗೆ 2.5 ವರ್ಷದ ನಂತರ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ಒಡಂಬಡಿಕೆ ಆಯಿತು ಅಂತ ಹೇಳಿ. ಇದನ್ನು ಅಫಿಷಿಯಲ್ ಆಗಿ ಯಾರೂ ಹೇಳದೇ ಇದ್ದರೂ ಕೂಡ ರಾಜಕೀಯ ವಲಯದಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಆದರೆ 2.5 ವರ್ಷದ ನಂತರ ಈ ಅಧಿಕಾರ ಹಸ್ತಾಂತರ ಆಗದೇ ಇದ್ದಾಗ DK ಶಿವಕುಮಾರ್ ಏನು ಮಾಡಿದರು, ವಾರಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಡೆಲ್ಲಿಗೆ ತೆರಳಕ್ಕೆ ಶುರು ಮಾಡಿದರು. ಡೆಲ್ಲಿ ನಾಯಕರ ಮೇಲೆ ಒತ್ತಡ ಹಾಕೋದಕ್ಕೆ ಶುರು ಮಾಡಿದರು. ಇದು ಪಕ್ಷಕ್ಕೂ ಮುಜುಗರ ಆಯಿತು ಮತ್ತು ಬೀದಿ ಮಾತು ಆಯಿತು ಈ ಕಾಂಗ್ರೆಸ್ ನಾಯಕರ ಈ ಅಧಿಕಾರದ ಕಿತ್ತಾಟ. ಬಹುಶಃ ಇದಕ್ಕೆ ಒಂದು ಕೊನೆಗಾಣಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸೂಕ್ತ ಸಮಯಕ್ಕೆ ಕಾಯ್ತಾ ಇತ್ತು. ನೀವು ಹೇಳಿದಾಗೆ ಕೇರಳದಲ್ಲಿ ಚುನಾವಣೆ ನಡೆದ ನಂತರ ಮತ್ತು ಅಲ್ಲಿ ಕಾಂಗ್ರೆಸ್ ದೊಡ್ಡ ಬಹುಮತದಿಂದ ಆಯ್ಕೆಯಾದ ನಂತರ ಅಲ್ಲಿ ಒಂದು ಹೊಸ ಮುಖವನ್ನು ತಂದ ನಂತರ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಒಂದು ಜನ್ರೇಷನಲ್ ಶಿಫ್ಟ್ ತರಬೇಕು ನಾಯಕತ್ವದಲ್ಲಿ ಅನ್ನೋ ಒಂದು ನಿರ್ಧಾರ ಕೈಗೊಂಡಿದೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಕಾಂಗ್ರೆಸ್ನ 4 ಮುಖ್ಯಮಂತ್ರಿಗಳಿರುವ ರಾಜ್ಯಗಳನ್ನು ನಾವು ನೋಡಿದಾಗ ನಮ್ಮ ಪಕ್ಕದ ತೆಲಂಗಾಣದಲ್ಲಿರುವಂಥ ರೇವಂತ್ ರೆಡ್ಡಿ ಇರ್ಬೋದು, ಹಿಮಾಚಲ್ ಪ್ರದೇಶದಲ್ಲಿರುವಂಥ ಸುಕ್ಕು ಇರ್ಬೋದು, ಅಥವಾ ಸತೀಶನ್ ಇರ್ಬೋದು, ಇವರೆಲ್ಲ 58-60 ಆಸುಪಾಸಿನಲ್ಲಿರೋ ನಾಯಕರು, ಶಿವಕುಮಾರ್ ತರಹನೇ. ಸೊ ಬಹುಶಃ ಅದು ಒಂದು ಕಾರಣ ಇರಬೇಕು. ಒಂದು ಆ ಒಡಂಬಡಿಕೆಗೆ ಅವರು ಬೆಲೆ ಕೊಡಬೇಕಾಗಿತ್ತು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ DK ಶಿವಕುಮಾರ್ ಅವರು ಕಳೆದ 40 ವರ್ಷದಿಂದ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ಕೊಂಬಂದಿದ್ದಾರೆ. ಆಮೇಲೆ ಯಾವಾಗ ಪಕ್ಷ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿತ್ತು, ಒಂದು ಕ್ರೈಸಿಸ್ನಲ್ಲಿತ್ತು, ಕ್ರೈಸಿಸ್ ಮ್ಯಾನೇಜರ್ ಅಂತ ಹೇಳಿ ಪಕ್ಷನ ಆ ಕ್ರೈಸಿಸಿಂದ ಆಚೆ ತಂದಿದ್ದಾರೆ. ಮತ್ತು ಕಳೆದ ಚುನಾವಣೆಯಲ್ಲಿ ಅಂಥ ದೊಡ್ಡ ಗೆಲುವು ತಂದು ಕೊಡೋದ್ರಲ್ಲಿ ಅವ್ರದ್ದು ಒಂದು ಪ್ರಮುಖ ಪಾತ್ರ ಇದೆ. ಸೊ ಹಾಗಾಗಿ ಒಂದು ಮೆಸೇಜ್ ಕೂಡ ಕಳಿಸ್ಬೇಕಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್. ಇವಾಗ ಉದಾಹರಣೆಗೆ ರಾಜಸ್ಥಾನದಲ್ಲಿ ಏನಾಯಿತು, ಗೆಹ್ಲೋಟ್ ಮತ್ತು ಪೈಲಟ್ ನಡುವೆ ಇದೇ ಥರದ ಒಂದು ಕಿತ್ತಾಟ ಆದಾಗ ಅವರು ಪೈಲಟ್ ಅವರಿಗೆ ಅಧಿಕಾರ ಕೊಡದೇ ಇದ್ದಾಗ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಲ್ಲಿ ಧೂಳಿಪಟ ಆಯಿತು. ಬಹುಶಃ ಇದು ಕೂಡ ಒಂದು ಪಾಠ ಅನಿಸುತ್ತೆ ಕಾಂಗ್ರೆಸ್ಗೆ. ಅದೇ ನೀವು ಅದನ್ನು ಒಂದು ಮಾತಾಡುವಾಗ ಹೇಳಿದ್ರಿ ಒಪ್ಪಂದದ ಬಗ್ಗೆ. ಈಗ 2 ವರ್ಷ ಆದ ನಂತರ ಶಿವಕುಮಾರ್ ಅವರು ಸುದ್ದಿ ಮಾಧ್ಯಮಗಳಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಒಂದು ಮಾತ್ರ ಒಪ್ಪಂದ ಆಗಿದೆ ಅನ್ನೋದನ್ನು ನನಗೂ ಮತ್ತು ಸಿದ್ದರಾಮಯ್ಯ ಅವರಿಗೆ ಮಾತ್ರ ಗೊತ್ತು. ಸಮಯ ಹೈಕಮಾಂಡಿಗೆ ಗೊತ್ತು. ಸಮಯ ಬಂದಾಗ ಸಿದ್ದರಾಮಯ್ಯನವರೇ ಹೇಳ್ತಾರೆ ಎನ್ನುವ ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು. ಬಹುಶಃ ಆ ಒಪ್ಪಂದ ಮತ್ತು ಅವರಿಬ್ಬರ ನಡವಳಿಕೆಯನ್ನು ಗಮನಿಸ್ಬೇಕು ನಾವು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹಿಂದೆ ಕಾಂಗ್ರೆಸ್ಸಲ್ಲಿ ಈ ನಮೂನೆ ಆಗಿದ್ದು ಇದೇ ಮೊದಲನೇ ಬಾರಿ ಏನಲ್ಲ. ಹಿಂದೆ ಕೂಡ ಪವರ್ ಶೇರಿಂಗ್ ಆಗಿದ್ದು ಉದಾಹರಣೆಗಳಿದ್ದಾವೆ. ಆದರೆ ಆ ಹೊತ್ತಲ್ಲಿ ಭಿನ್ನಮತ ಇತ್ತು, ಸಹಿ ಸಂಗ್ರಹ ಇತ್ತು, ಆಮೇಲೆ ಒಬ್ರಿಗೊಬ್ಬರು ದೂಷಣೆ ಮಾಡ್ಕೊಳ್ಳೋದಿತ್ತು. ಈ ಸಲ ಹಂಗಾಗಲಿಲ್ಲ. 2.5 ವರ್ಷ ಮುಗಿದ ಮೇಲೂ ಕೂಡ DK ಶಿವಕುಮಾರ್ ತಾಳ್ಮೆಗಿಟ್ಟು ಒಂದು ಅಕ್ಷರ ಮಾತಾಡಲಿಲ್ಲ. ಆಮೇಲೆ ಅವರು ಶಾಸಕರನ್ನು ಒಟ್ಟಾಕೊಂಡು ಎಲ್ಲಿಗೋ ಕರ್ಕೊಂಡು ಹೋಗೋದಾಗಲಿ ಏನು ಮಾಡೋದಾಗಲಿ ಮಾಡಲಿಲ್ಲ. ಅವರು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದರು, ನನಗೆ ಕೊಡಿ ಅಂತ ಕೇಳಿರ್ಬೋದು. ಅದೇ ನಮ್ಮಲ್ಲಿ ಸಿದ್ದರಾಮಯ್ಯನವರು ಕೂಡ ಎರಡನೇ ಈ ಹೈಕಮಾಂಡ್ ಹೇಳಿದ ತಕ್ಷಣ ಅಧಿಕಾರ ಹಸ್ತಾಂತರ ಮಾಡುವ ವಿಷಯದಲ್ಲಿ ಏನನ್ನೂ ಇದು ಮಾಡಲಿಲ್ಲ. ತುಂಬ ಗೌರವಯುತವಾಗಿಯೇ ಅದನ್ನು ಹಸ್ತಾಂತರ ಮಾಡಿದ್ದಾರೆ. ಇಬ್ಬರ ನಡವಳಿಕೆ ಕೂಡ ಕಾಂಗ್ರೆಸ್ ಸಂಸ್ಕೃತಿಯನ್ನು ಬಲ್ಲವರಿಗೆ ಇದು ಹೊಸ್ತು ಅಂತ ಅನ್ಸುತ್ತೆ. ಹಿಂದೆಲ್ಲ ನಾವು ಕಾಂಗ್ರೆಸ್ಸಿನ ಇದನ್ನು ನೋಡಿದ್ದೀವಿ. ವೀರಪ್ಪ ಮೊಯ್ಲಿ ಅವರು, ಬಂಗಾರಪ್ಪನವರು ಚೇಂಜ್ ಆಗಿ ವೀರಪ್ಪ ಮೊಯ್ಲಿ ಅವರು ಬರುವಾಗ, ಅಥವಾ ಅವಾಗ ರಾಜಶೇಖರ ಮೂರ್ತಿ, SM ಕೃಷ್ಣ, ರಂಗನಾಥ್ ಎಲ್ಲ ಹೇಗೆ ನಡ್ಕೊಂಡ್ರು, ಏನೆಲ್ಲ ನಡೀತಾ ಇತ್ತು ಅನ್ನೋದು ನಮ್ಮ ಕಣ್ಣೆದುರಿಗೆ ನಡೆದಿದೆ. ಇನ್ನೊಂದು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ಏನೇನಾಯಿತು ಅಂತ ಗೊತ್ತಿದೆ. ಹಾಗೆ ಜನ ಒಂದು ನಿರೀಕ್ಷೆ ಮಾಡಿದರು ಹಿಂಗೇನೋ ಒಂದು ಆಗತ್ತೆ ಅಂತೇಳಿ. ಹಂಗೇನಕ್ಕೂ ಅವಕಾಶವನ್ನು ಕೊಡದೆ ತಾವು ಕೊಟ್ಟ ಮಾತಿನಂತೆ ಅವ್ರು ಕೊಟ್ಟಿದ್ದಾರೆ. ಈಗ ಕೊಟ್ಟ ಮೇಲೆ ಏನನ್ಸುತ್ತೆ ಅಂತಂದರೆ ಪವರ್ ಶೇರಿಂಗ್ ಒಪ್ಪಂದ ಆಗಿತ್ತು ಅನ್ನೋದಂತೂ ಗ್ಯಾರಂಟಿ ಆಗುತ್ತೆ.
ಮುಂದಿನ ನಡೆ ಏನು ಅನ್ನೋದು ನೋಡಬೇಕು. ಸಿದ್ದರಾಮಯ್ಯನವರು ಈವರೆಗೇನು ಭಾಳ ಗೌರವಯುತವಾಗಿ ನಡ್ಕೊಂಡಿದ್ದಾರೆ. ಮುಂದೆ ಏನಾಗುತ್ತೆ? ಅದೇ ಈ ನೀವು ಮಾತಾಡಿದ ವಿಷಯ ಸ್ವಲ್ಪ ಒಂದು ವಿಸ್ತರಿಸೋದಾದರೆ, ಒಟ್ಟು ಇವತ್ತಿನ ಕಾಂಗ್ರೆಸ್ ತೀರ್ಮಾನವನ್ನು ನೋಡಿದರೆ ಡಿ ಕೆ ಶಿವಕುಮಾರ್, ನೀವು ಸಂಪಾದಕರು ಭಾಳ ಸಾರಿ ಹೇಳ್ತಾಯಿದ್ದಾರೆ, ಟ್ರಬಲ್ ಶೂಟರ್ಗೆ ಅವಾಗ ಕಷ್ಟ ಬಂದಾಗ ಡಿ ಕೆ ಶಿವಕುಮಾರ್ ಬೇಕು, ಅಧಿಕಾರಕ್ಕೆ ಮಾತ್ರ ಡಿ ಕೆ ಶಿವಕುಮಾರ್ ಇಲ್ಲ ಅನ್ನೋ ಥರದ ವಾತಾವರಣ ಕಾಂಗ್ರೆಸ್ನಲ್ಲಿ ಇದೆ ಅಂತ. ಬಹುಶಃ ಲಾಯಲ್ ಆಗಿ ಪಕ್ಷನಿಷ್ಠೆಯನ್ನು ಮಾಡಿದವ್ರಿಗೆ, ಈಗ ಸತೀಶನ್ನ ಮತ್ತು ವೇಣುಗೋಪಾಲ್ ನಡುವೆ ಅಲ್ಲಿ ಕೇರಳದಲ್ಲಿ ನಡೀತು, ಲಾಯಲ್ ಆಗಿರೋರಿಗೆ ಕೊಡಬೇಕು ಅನ್ನೋ ಒಂದು ಹೊಸ ಚಿಂತನೆ ಇವತ್ತು ಹೈಕಮಾಂಡಿಗೆ ಬಂದಿದೆ ಅನ್ನೋಂಥ ಮಾತುಗಳಿದ್ದಾವೆ. ಪಕ್ಷಕ್ಕೆ ಯಾರು ಲಾಯಲ್ ಆಗಿರ್ತಾರೆ, ಮತ್ತು ನೀವು ಆಗಲೇ ಹೇಳಿದಾಗೆ ಹೊಸ ಜನ್ರೇಷನ್ 2029 ಲೋಕಸಭಾ ಚುನಾವಣೆ ಹೋಗ್ಬಿಡ್ತೀವಿ. ಸಿದ್ದರಾಮಯ್ಯನವರಿಗೆ ಸುಮಾರು 80 ವರ್ಷ ಆಗಿರುತ್ತೆ. ಅವ್ರನ್ನ ಇನ್ನೂ 2 ವರ್ಷ ಉಳಿಸ್ಕೊಂಡ್ರೆ, ಅವ್ರ ನೇತೃತ್ವದಲ್ಲಿ 28ಕ್ಕೆ ಹೋದರೆ ಆ ಒಂದು ಇಡೀ ರಾಜ್ಯದಲ್ಲಿ ಓಡಾಡುವ ಶಕ್ತಿಯನ್ನು ಈ ಜನ್ರೇಷನ್ 70-75 ಆಸ್ಪಾಸರು ಕಳ್ಕೊಳ್ತಾರೆ. ಹಾಗಾಗಿಯೇ ಒಂದು ಹೊಸ ಜನ್ರೇಷನ್ ಅಂದರೆ 58, 60, 62 ಕೊಡಬೇಕು ಅನ್ನುವಂಥದ್ದು ಏನೋ ಹೈಕಮಾಂಡು ಆ ದಿಕ್ಕಿನಲ್ಲಿ ಆಲೋಚಿಸ್ತಿದೆ ಅನ್ನುವಂಥ ಒಂದು ಮಾತುಗಳಿದಾವೆ. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ಈಗ ಬಹುಶಃ ಈ ರಾಜಕೀಯದಲ್ಲಿ ಏನಾಗುತ್ತೆ ಅಂದರೆ, ಒಂದು ಪಕ್ಷ ಏನು ಮಾಡುತ್ತೆ ಅದನ್ನು ನೋಡಿಕೊಂಡು ಇನ್ನೊಂದು ಪಕ್ಷ ಕೂಡ ನಿರ್ಧಾರಗಳನ್ನು ಮಾಡುತ್ತೆ. ಈಗ ಕಾಂಗ್ರೆಸ್ಗೆ ರಾಷ್ಟ್ರಾದ್ಯಂತ ಪ್ರಬಲ ವಿರೋಧ ಪಕ್ಷ ಅಥವಾ ಪ್ರಮುಖ ವಿರೋಧ ಪಕ್ಷ ಅಂತಂದರೆ ಬಿ ಜೆ ಪಿ ಮೋದಿಯವ್ರು ಬಂದ ನಂತರ ಒಂದು 70 ವರ್ಷ ದಾಟಿದವ್ರಿಗೆ ಒಂಥರ ಮಾರ್ಗದರ್ಶಕ ಮಂಡಲ ಅಥವಾ ರಿಟೈರ್ಮೆಂಟು, ಟಿಕೆಟ್ ಇಲ್ಲ ಅನ್ನೋದನ್ನು ಮಾಡಿದೆ. ಆದರೆ ಕಾಂಗ್ರೆಸ್ನಲ್ಲಿ ಅಂಥ ವಾತಾವರಣ ಇಲ್ಲ. ಇವತ್ತು ಕಾಂಗ್ರೆಸ್ನ ಅಧ್ಯಕ್ಷರು 80 ದಾಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಹ ಹಿರಿಯ ಕಾಂಗ್ರೆಸ್ ನಾಯಕರು ಏನಿದ್ದಾರೆ ಅವ್ರುಗಳನ್ನು ಬದಲಾವಣೆ ಮಾಡಿ ಹೊಸ ತಲೆಮಾರಿನ ನಾಯಕರಿಗೆ ಪಟ್ಟ ಕಟ್ಟುವಂಥ ಕೆಲಸ ನಡೀತಾ ಇದೆ. ಸೊ ಅದರ ಭಾಗವಾಗಿಯೇ ಇದನ್ನು ಮಾಡಿರಬಹುದು ಕೂಡ. ಯಾಕೆಂತಂದರೆ ನೀವು ಹೇಳಿದಾಗೆ ಸಿದ್ದರಾಮಯ್ಯನವ್ರಿಗೆ 80 ವರ್ಷ ಆಗ್ತಾಯಿದೆ. ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಂದು ಪ್ರಬಲವಾದ ನಾಯಕತ್ವ ನೀಡಬಲ್ಲಂಥ ಮತ್ತು ಪಕ್ಷಕ್ಕೆ ಅಷ್ಟೇ ನಿಷ್ಠರಾಗಿ ಇರಬಲ್ಲಂಥ ಬೇರೆ ನಾಯಕರು ಮುಂಚೂಣಿಯಲ್ಲಿ ಯಾರೂ ಇಲ್ಲ. ಬಹುಶಃ ಅದು ಒಂದು ಕಾರಣ, ಶಿವಕುಮಾರ್ ಅವರ ಆಯ್ಕೆಗೆ ಕಾರಣ ಆಗಿರ್ಬೋದು. ನಾವು ಕೇಳ್ಕೊಂಡು ಬಂದ್ವಿ, ಈ ದಲಿತ ಮುಖ್ಯಮಂತ್ರಿ ಪ್ರಶ್ನೆ ಬಂತು. ಸೊ ಈ ಥರ ಬಂದಾಗ ಕೆಲವು ಹೆಸರುಗಳೆಲ್ಲ ಬಂತು. ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್, ಒಂದು ಹಂತದಲ್ಲಿ ಈವನ್ KH ಮುನಿಯಪ್ಪ ಅವ್ರ ಹೆಸರು ಬಂತು. ಅವರು ಬೇರೆ ಒಂದು ತಲೆಮಾರಿನವರೆಲ್ಲ 70 ದಾಟಿದವರು. ಬಹುಶಃ ಅದಕ್ಕೆ ಮಣೆ ಹಾಕಲಿಲ್ಲ ಹೈಕಮಾಂಡ್ ಅಂತ ನನಗನ್ಸುತ್ತೆ. ಅದೇ ಇದು ರವೀಂದ್ರ ಭಟ್ ಅವರೇ, ಈಗ ಕರ್ನಾಟಕದಲ್ಲಿ ಒಬ್ಬ ಮಾಸ್ ಲೀಡರ್ ಅಂತ ಇದ್ದಂಥವರು ದೇವೇಗೌಡರು, ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ. ಈ 3 ಜನ ನಮ್ಮ ಮುಂದೆ ಇದ್ದಾರೆ. ದೇವೇಗೌಡರು ಈಗ 93 ವರ್ಷ ದಾಟಿ 94 ಕಡೆ ಸಾಗ್ತಾ ಇದ್ದಾರೆ. ಯಡಿಯೂರಪ್ಪನವರು ಸುಮಾರು 82-83 ಪ್ರಾಯದಲ್ಲಿದ್ದಾರೆ. ಒಂದು ಮಾಸ್ ಲೀಡರ್ಶಿಪ್ ಕರ್ನಾಟಕದ ಜನನಾಯಕರು ಅಂದರೆ ಒಬ್ಬ ಇಡೀ ರಾಜ್ಯವನ್ನು ಪ್ರಭಾವಿಸುವಂತಹ, ಅವರ ಮಾತುಗಳಿಗೆ ಕಿವಿಗೊಟ್ಟು ಕೇಳುವಂತಹ ಜನ ಇದ್ದರು, ಇವತ್ತು ಇದ್ದಾರೆ. ಯಡಿಯೂರಪ್ಪನವರು, ದೇವೇಗೌಡರು ಇವತ್ತು ಮಾಸ್ ಲೀಡ್ರೆ, ಸಿದ್ದರಾಮಯ್ಯ ಕೂಡ ಹಾಗೆ. ಆ ಒಂದು ಜನ್ರೇಷನ್ ಮುಖ್ಯ ಅಧಿಕಾರದ ಕೇಂದ್ರದಿಂದ ಸಿದ್ದರಾಮಯ್ಯ ಹೊರಗಡೆ ಹೋಗೋದ್ರ ಮೂಲಕ, ಆಗಲೇ ಯಡಿಯೂರಪ್ಪನವರು ಸುಬ್ರಹ್ಮಣ್ಯ ಅವರು ಹೇಳಿದಾಗ ಮಾರ್ಗದರ್ಶಕ ಮಂಡಳಿಗೆ ಹೋಗ್ಬಿಟ್ಟಿದ್ದಾರೆ. ದೇವೇಗೌಡರು ರಾಜ್ಯಸಭೆಗೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ರಾಜ್ಯಸಭೆಗೆ ಒಂದು ಆಮಂತ್ರಣವನ್ನು ಕೊಟ್ಟಿದ್ದರು, ಅವರು ಹೋಗಿಲ್ಲ. ಬಟ್ ಆ ಒಂದು ತಲೆಮಾರಿತ್ತಲ್ಲ, ಅದು ಹೋಯ್ತಲ್ವ ಕರ್ನಾಟಕದಲ್ಲಿ? ಹೋಯ್ತು ಮಾಸ್ ಲೀಡರ್ಶಿಪ್. ಅದೇ ನಾನು ತಮಾಷೆಗೆ ಹೇಳ್ತಾ ಇರ್ತೇನೆ, ಮಾಸ್ ಲೀಡರ್ಶಿಪ್ ಹೋಯ್ತು, ಇನ್ನೆಲ್ಲ ಕಾಸ್ಟ್ ಲೀಡರ್ಶಿಪ್ ಅಂತ. ಕಾರಣ ಏನು ಅಂತಂದರೆ, ಕಳೆದ 20 ವರ್ಷದಲ್ಲಿ ಕಾಸಿದ್ದವರೇ ರಾಜಕಾರಣಕ್ಕೆ ಬಂದಿರೋದು, ಅದು ಮುಖ್ಯವಾದ ಕಾರಣ. ಆಮೇಲೆ ಹಿಂದೆಲ್ಲ ರಾಜಕಾರಣಕ್ಕೆ ಬರೋವರಿಗೆ ಒಂದು ಅಧ್ಯಯನ ಇತ್ತು, ರಾಜಕೀಯ ಗೊತ್ತಿತ್ತು, ಚಳವಳಿಯ ಹಿನ್ನೆಲೆ ಇತ್ತು, ಹೋರಾಟದಿಂದ ಬಂದಿದ್ದರು, ಇಡೀ ರಾಜ್ಯದ ಜಿಯೋಗ್ರಫಿ ಗೊತ್ತಿತ್ತು, ಆಮೇಲೆ ಸಾಮಾಜಿಕ ಸಂರಚನೆಗಳು ಗೊತ್ತಿದ್ವು ಅವರಿಗೆ, ಯಾವ ಜಾತಿ ಏನು ಎತ್ತ ಎಲ್ಲ ಹೇಗೆ ಏನು ಎಲ್ಲ ಗೊತ್ತಿತ್ತು. ಇವತ್ತು ಹಂಗಿದ್ದೇನಿಲ್ಲ. ಇವತ್ತು ದಿಢೀರ್ನೇ 20 ಕೋಟಿ ಹಾಕ್ತಾರೆ, 30 ಕೋಟಿ ಹಾಕ್ತಾರೆ, ಬಂದುಬಿಡ್ತಾರೆ ಇದಕ್ಕೆ ಅಂತ. ಆ ಪರಿಸ್ಥಿತಿ ಇರೋದ್ರಿಂದಾಗಿ ಮಾಸ್ ಲೀಡರ್ಶಿಪ್ ಹೋಗಿದೆ ಅನ್ನೋದಕ್ಕಿಂತ ನಾನು ಹೇಳೋದು, ಅದೊಂದು ಅವಕಾಶ ಈಗ ಯಾರಿಗೋ ಒಬ್ಬರಿಗೆ ಮಾಸ್ ಲೀಡ್ರಾಗಿ ಬೆಳೆಯೋದಕ್ಕೆ ಒಂದು ಅವಕಾಶ. ಹೌದು, ಕಾಸಿಂದ ಭಾಳ ದಿವಸ ನಿಲ್ಲಲ್ಲ, ಯಾಕೆಂದರೆ ಅದು ಎಲ್ಲವೂ ಅಷ್ಟಕ್ಕೆ ಬರುತ್ತೆ, 1-2 ಇದಕ್ಕೆ ಮುಗಿದು ಹೋಗುತ್ತೆ. ಆದರೆ ಮಾಸ್ ಲೀಡರಾಗಿ ಬೆಳೆದ್ರೆ ಅವರು ನಿರಂತರವಾಗಿ ಇರ್ತಾರೆ, 40, 50, 60 ವರ್ಷ ರಾಜಕಾರಣ ಮಾಡಬಲ್ಲರು ಅವರು.
ಈಗ ಅದೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ, ಒಂದು ಜಾಗ, ಒಂದು ನಿರ್ವಾತವಿದೆ. ಅದನ್ನು ಕಟ್ಟಿಕೊಡ್ಲಿಕ್ಕೆ ಯಾರಿಗೋ ಒಬ್ಬನಿಗೆ ಅವಕಾಶ ಇದೆ. ಅದು ಯಾರಾಗ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅದರ ಹಂಗಿದ್ದೊಂದು ಅವಕಾಶ ಇದೆ. ಇಡೀ ರಾಜ್ಯದಲ್ಲಿ ನಾವು ನಾಯಕರಾಗಿ ಬೆಳೀಬೋದು ಅನ್ನೋದಕ್ಕೆ ಒಂದು ವೇದಿಕೆ ಸಿದ್ಧ ಆಗಿದೆ. ಈಗ ಅದನ್ನು ಗುರುತಿಸ್ಕೊಂಡು ಯಾರು ಮುಂದುವರೆದ್ರೆ ಡೆಫಿನೆಟ್ಟಾಗಿ ಮಾಸ್ ಲೀಡರಾಗಿ ಬದಲಾಗ್ತಾರೆ. ಒಂದು ಚುನಾವಣೆ ಗೆಲ್ಲೋದಕ್ಕೆ ಬರೀ ಕಾಸ್ಟ್ ಲೀಡರ್ ಆಗಿದ್ರೆ ಸಾಕು. ಆದರೆ ಇಡೀ ಪಕ್ಷವನ್ನು ಗೆಲ್ಲಿಸೋದಕ್ಕೆ ಅಷ್ಟು ಸಾಕಾಗಲ್ಲ. 114 ಶಾಸಕರ ಬಲ ಏನು ಬೇಕು, ಸರ್ಕಾರ ರಚನೆ ಗೆಲ್ಲಿಸ್ಬೇಕು ಅಂತಂದರೆ ಮಾಸ್ ಲೀಡರೇ ಆಗಬೇಕು. ಆ ನಮ್ನಿ ಆಗುವಂಥ ಅವಕಾಶ ಇರೋದ್ರಿಂದ ಅದು ಕರ್ನಾಟಕ ಅದಕ್ಕೆ ಕಾಯ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಅದೇ ನಾವು ಕರ್ನಾಟಕದಲ್ಲಿ ನೋಡುವಾಗ ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ಅರಸು ಅವರು ಇರ್ಬೋದು, ಇವತ್ತು ಕೂಡ ಜನ ನೆನಪು ಮಾಡ್ತಾರೆ ಮಾಸ್ ಲೀಡರ್ ಅಂತ. ಬಂಗಾರಪ್ಪನವರು ಹೋದರೆ ಹಳ್ಳಿನಲ್ಲಿ ಸಾವಿರಾರು ಜನ ಸೇರ್ತಾಯಿದ್ರು. SM ಕೃಷ್ಣಗೂ ಜನ ಸೇರ್ತಿದ್ರು ಬಿಟ್ರೆ ಆ ರೀತಿಯ ಮಾಸ್ ಲೀಡರ್ ಅಲ್ಲ. ಬಹುಶಃ ಅದೊಂದು ವ್ಯಾಕ್ಯೂಮ್ ಎಲ್ಲೋ ಒಂದು ತಬ್ಬಲಿತನ ಕರ್ನಾಟಕವನ್ನು ರವೀಂದ್ರ ಭಟ್ರು ಹೇಳಿದ್ರು ಹೊಸಬರು ಉದಯಿಸಬಹುದು ಅಂತ. ನಮ್ಮ ಮುಂದೆ ಕಾಣೋದು ಇವತ್ತು DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಇಬ್ಬರೇ ಆ ಥರದ ಮಾಸ್ ಲೀಡರ್ ಆಗುವ. ಯಾಕೆ ಕುಮಾರಸ್ವಾಮಿ ಎಲ್ಲಿ ಹೋದರೂ ಇವತ್ತು ಜನ ಸೇರ್ತಾರೆ. ಆದರೆ ದೇವೇಗೌಡರೇ ಹೇಳ್ತಾ ಇದ್ರು, ಅವನು ಹೋದಾಗೆಲ್ಲ ಜನ ಸೇರ್ತಾರೆ, ಅದು ಓಟಾಗಿ ಕನ್ವರ್ಟ್ ಆಗಲ್ಲ ಅಂತ. ಓಟಾಗಿ ಕನ್ವರ್ಟ್ ಮಾಡುವ ಶಕ್ತಿ ಇರುವ ಜನನಾಯಕ ಒಬ್ಬ ಕರ್ನಾಟಕದಲ್ಲಿ ಬಹುಶಃ ಸಿದ್ದರಾಮಯ್ಯ ಸದ್ಯದ ಪರಿಸ್ಥಿತಿಯಲ್ಲಿ ಕೊನೆ ಕೊಂಡಿಯಾಗಿದ್ದರು ಅಂತ ಅನಿಸುತ್ತೆ. ಈ ಒಂದು ನಿರ್ವಾತದ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲ, ನೀವು ಒಟ್ಟಾರೆ ರಾಷ್ಟ್ರ ರಾಜಕಾರಣದ ಚಿತ್ರನ ನೀವು ಗಮನಿಸಿದ್ರೆ ಯಾವುದೇ ರಾಜ್ಯದಲ್ಲಿ ನಾವು ಈ ಥರ ಒಬ್ಬ ಮಾಸ್ ಲೀಡರ್ನ ಇವತ್ತು ಕಾಣ್ತಾ ಇಲ್ಲ. ಬಹುಶಃ ಒಂದೇ ಒಂದು ರಾಜ್ಯ ನಾವೊಬ್ಬ ಮಾಸ್ ಲೀಡರ್ ಅಂತ ನೋಡ್ತೀವಿ ಕರ್ನಾಟಕ ಹೊರತುಪಡಿಸಿ ಅಂತಂದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್. ಈಗ ತಮಿಳ್ನಾಡಿನಲ್ಲಿ ಏನಾಯಿತು ನಾವು ನೋಡಿದ್ದೀವಿ, ಕೇರಳದಲ್ಲಿ ಏನಾಯಿತು ನೋಡಿದ್ದೀವಿ, ನಮ್ಮ ಪಕ್ಕದ ದಕ್ಷಿಣ ರಾಜ್ಯಗಳಲ್ಲಿ ಏನಾಯಿತು ಅಂತ ನೋಡಿದ್ದೀವಿ. ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಎಲ್ಲಿ ಕೂಡ ಮಾಸ್ ಲೀಡರ್ ಅನ್ನೋವಂಥ ನಾಯಕರು ಯಾರೂ ಇಲ್ಲ. ಬಹುಶಃ ಇಡೀ ನೀವು ರಾಷ್ಟ್ರ ಮಟ್ಟದಲ್ಲಿ ನೋಡಿದರೆ, ನೀವು ಕಳೆದ 50-60 ವರ್ಷದ ರಾಜಕೀಯ ಚಿತ್ರನ ನೋಡಿದರೆ, ಇಂದಿರಾ ಗಾಂಧಿ ಬಿಟ್ಟ ನಂತರ ಬಂದ ಮತ್ತೊಬ್ಬ ಮಾಸ್ ಲೀಡರ್ ಅಂತಂದರೆ ನರೇಂದ್ರ ಮೋದಿ ಮಾತ್ರನೇ. ಅದನ್ನು ನಾವು ಕರ್ನಾಟಕದಲ್ಲಿ ನೋಡೋದಾದರೆ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಕ್ಕೆ ಸೇರಿಲ್ಲದೆ ಇದ್ದರೂ ಕೂಡ ಅವರು ಹಿಂದುಳಿದ ವರ್ಗದ ಅಭಿವೃದ್ಧಿಗೆ ಮಾಡಿದ ಕೆಲಸಗಳಿಂದಾಗಿ, ಅವರು ನೀಡಿದ ಕೊಡುಗೆಯಿಂದಾಗಿ ಆ ಜನ ಅವರನ್ನು ನಾಯಕ ಅಂತ ಹೇಳಿ ಒಪ್ಕೊಂಡ್ರು. ಅರಸು ಅವರನ್ನು ಬಿಟ್ಟ ನಂತರ ಬಂಗಾರಪ್ಪ ಅವ್ರ ಹೆಸರನ್ನು ನಾವು ಮಾಸ್ ಲೀಡರ್ ಅಂತ ಕೇಳಿದ್ವಿ. ಬಟ್ ಅವರು ಆ ಮಟ್ಟದ ಪ್ರಭಾವ ಬೀರೋಕ್ಕಾಗಲಿಲ್ಲ ಅರಸು ಅವರ ಮಟ್ಟದಲ್ಲಿ. ನಂತರ ಬಂದವರು ದೇವೇಗೌಡರು, ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ. ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತೆ. ಇತ್ತೀಚಿನ ವರ್ಷದವರೆಗೂ ದೇವೇಗೌಡರು ರಾಜಕೀಯವಾಗಿ ಸಕ್ರಿಯರಾಗಿದ್ದರು, ಯಡಿಯೂರಪ್ಪನವರು ಇನ್ನೂ ರಾಜಕೀಯವಾಗಿ ಸಕ್ರಿಯರಾಗಿದ್ದಾರೆ. ಆದರೂ ಅವರ ಪಕ್ಷಗಳು ಚುನಾವಣೆಯಲ್ಲಿ ಯಾಕೆ ಸೋಲನ್ನು ಕಂಡರು? ಮಾಸ್ ಲೀಡರ್ಗಳು ಮತ ತರ್ತಾರೆ ಅನ್ನೋದೇ ನಿಜ. ಆದರೆ ಈ ಮಾಸ್ ಲೀಡರ್ಗಳ ಒಬ್ಬರ ಆಧಾರದ ಮೇಲೇ ಒಂದು ಚುನಾವಣೆಯನ್ನು ಗೆಲ್ಲುತ್ತೀವಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಅಲ್ಲ, ಅದನ್ನು ನಾನು ಒಪ್ಪೋದಿಲ್ಲ. ಒಂದು ನಿದರ್ಶನ ಕೊಡಬೇಕು ಅಂದರೆ, ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಬಹುಶಃ ದೇವರಾಜ ಅರಸು ನಂತರ 5 ವರ್ಷ ಕಂಪ್ಲೀಟ್ ಮಾಡಿದಂಥ ಏಕೈಕ ಮುಖ್ಯಮಂತ್ರಿಯಾಗಿದ್ದರು. ಅವ್ರ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಬಂಡಾಯದ ಬಿಸಿ ಇರಲಿಲ್ಲ ಬೇರೆ ಮುಖ್ಯಮಂತ್ರಿಗಳ ಜೊತೆ ರೀತಿಯಲ್ಲಿ. ಹೈಕಮಾಂಡ್ನ ಸಂಪೂರ್ಣ ಬೆಂಬಲ ಇತ್ತು ಮತ್ತು ಒಬ್ಬ ಮಾಸ್ ಲೀಡರ್ ಆದರೂ ಕೂಡ ಅವ್ರು ಚುನಾವಣೆ ಯಾಕೆ ಸೋತರು? ಮಾಸ್ ಲೀಡರ್ ಆಗಿದ್ದರು ಕೂಡ. ಒಂದು ಚುನಾವಣೆ ಗೆಲ್ಲೋದರಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗುತ್ತೆ. ಅದರಲ್ಲಿ ಈ ಮಾಸ್ ಲೀಡರ್ ಅನ್ನೋದು ಕೂಡ ಒಂದು. ಈಗ ನೀವೇನು ನಿರ್ವಾತದ ಬಗ್ಗೆ ಹೇಳಿದ್ರಿ, ರಾಜಕೀಯ ಅನ್ನೋದು ಒಂದು ನಿಂತು ನೀರಲ್ಲ. ಒಬ್ಬ ನಾಯಕ ಹೋದರೆ ಇನ್ನೊಬ್ಬ ಹೊಸ ನಾಯಕ ಹುಟ್ಕೊಳ್ತಾರೆ. ಈಗ ನೀವು ಹಿಂದಿನ ಅವಿಭಜಿತ ಜನತಾ ದಳದಲ್ಲಿ ನೋಡಿದರೆ ರಾಮಕೃಷ್ಣ ಹೆಗಡೆ ನಂತರ ಯಾರು ಅಂತಂದ್ರು ದೇವೇಗೌಡರು ಮುನ್ನಡೆ. ದೇವೇಗೌಡರ ನಂತರ ಯಾರು ಅಂದರು ಒಬ್ಬ ಕುಮಾರಸ್ವಾಮಿ ಸೃಷ್ಟಿ ಆದರು ಅವತ್ತು. ಇವಾಗ ಅದೇ ಥರ ಭಾರತೀಯ ಜನತಾ ಪಕ್ಷದಲ್ಲೇ ತಗೊಳ್ಳಿ, ಯಡಿಯೂರಪ್ಪ ನಂತರ ಯಾರು ಅಂತ ಹೇಳಿ ಪಕ್ಷ ಅವ್ರ ಮಗನನ್ನೇ ಬೆಳೆಸ್ತಾ ಇದೆ. ಇನ್ನೊಬ್ಬ ಯಾರೋ ಬಂದು ಸೃಷ್ಟಿ ಆಗ್ಬೋದು ಕೆಲವೊಂದು ದಿನಗಳಲ್ಲಿ, ಗೊತ್ತಿಲ್ಲ. ಆ ಥರ ಪ್ರಯೋಗಗಳನ್ನು ಮಾಡಿದ್ರು. ಈಶ್ವರಪ್ಪನವ್ರನ್ನ ಮಾಡಿದ್ರು, ಪ್ರಹ್ಲಾದ್ ಜೋಶಿನ್ ಮಾಡಿದ್ರು ಅಧ್ಯಕ್ಷರಾಗಿ. ಇಲ್ಲಿ ಇನ್ನೊಂದು ಗಮನಿಸ್ಬೇಕು ನಾವು, ಸುಬ್ರಹ್ಮಣ್ಯ ಅವರು ಹೇಳ್ದಂಗೆ ಇಡೀ ದೇಶದಲ್ಲಿ ಎಲ್ಲೂ ಮಾಸ್ ಲೀಡರ್, ಈಗ ಮೋದಿ ಬಿಟ್ಟರೆ ಇನ್ನೊಬ್ಬರು ಪರ್ಯಾಯವಾಗಿ ಒಂದು ಮಾಸ್ ಲೀಡರ್ ಅಂತ ಇಲ್ಲ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿತ್ತು ಜನ್ಜಿ ಬಗ್ಗೆ. ತುಂಬ ಹೊಸ ನವ
ಮತದಾರರು ಬಂದಿದ್ದಾರಲ್ವ, ಅವರ ಗಮನವನ್ನು ಸೆಳೆಯುವ, ಅವ್ರ ಮೇಲೆ ಪ್ರಭಾವ ಬೀರುವಂಥ ಮೋದಿಗೆ ವಯಸ್ಸಾಗಿದೆ. ಆದರೆ ಮೋದಿಗೆ ವಯಸ್ಸಾಗಿದೆ ಅಂತಂದರೆ, ಆದರೆ ಮೋದಿಯನ್ನು ಸಪೋರ್ಟ್ ಮಾಡೋರು ಯಾರು ಅಂತಂದರೆ ಯುವ ಜನರೇ. ಯೋಗಿಗೆ ವಯಸ್ಸಾಗಿದೆ, ಯೋಗಿನ ಸಪೋರ್ಟ್ ಮಾಡ್ತಾ ಇರೋರು ಯಾರು ಅಂತಂದರೆ ಯುವ ಜನರೇ. ಅಂಥ ಒಂದು ಯುವ ಜನರನ್ನು ಪ್ರಭಾವ ಬೀರುವಂಥ ಒಂದು ನಾಯಕತ್ವ ಬೇಕು. ನಾನು ಯಾಕೆ ನಿರ್ವಾತ ಇದೆ ಅಂದರೆ, ಯಾರೋ ಒಬ್ಬ ಹುಡ್ತಾನೆ ಅನ್ನೋದು ಗೊತ್ತಿದೆ. ತಮಿಳುನಾಡಲ್ಲಿ ಆಯ್ತಲ್ಲ, ಜೋಸೆಫ್ ವಿಜಿ ದಿಢೀರಾಗಿ ಶೂನ್ಯದಿಂದ ಎದ್ದು ಬಂದರು. ಆವಾಗ ಒಂದು ವಿಶ್ವಾಸ ಬೇಕು ಎಲ್ಲ ಜಾತಿ ಧರ್ಮದವರಿಗೆ, ಎಲ್ಲ ಪ್ರಾಂತ್ಯದವರಿಗೆ. ಇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ನಾವು ಇವರನ್ನು ನಾಯಕರಾಗಿ ಒಪ್ಕೋಬಹುದು ಅನ್ನುವಂಥ ಒಂದು ವಿಶ್ವಾಸ ಗಳಿಸೋದಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು ಅಂತ. ಅದನ್ನು ಮಾಡ್ಬೋದೇ ಮುಂದಿನ ದಿನಗಳಲ್ಲಿ. ಅದನ್ನು ಯಾರು ಮಾಡ್ತಾರೋ ಅವ್ರು ಬರ್ತಾರೆ, ಅದರೊಳಗೇನು ಇದಿಲ್ಲ. ಹುಟ್ಟಲೇಬೇಕು, ಯಾಕೆಂದರೆ ಖಾಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಗಾಂಧೀಜಿ ಬರದೇ ಇದ್ರೆ ಇನ್ನೊಬ್ಬ ಅದೇ ಥರದ ಫಕೀರ ಅವತ್ತು ಬರ್ತಾ ಇದ್ರು ಅಂತ ಮಾತಿದೆ. ಯಾರೋ ಫಕೀರ ಬರ್ತಾ ಇದ್ರು. ಉದಾಹರಣೆಗೆ ನೀವು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಮಟ್ಟದಲ್ಲೇ ನೋಡಿ, ವಾಜಪೇಯಿ ಅವರ ಎರ ಮುಗೀತು, ಅಡ್ವಾಣಿಯವರ ಎರ ಮುಗೀತು, ಮುಂದೆ ಯಾರೋ ಅನ್ನೋ ಒಂದು ನಿರ್ವಾತ ಸೃಷ್ಟಿಯಾಯಿತು. ಆದರೆ ಅಡ್ವಾಣಿ ಮತ್ತು ವಾಜಪೇಯಿ ಅವ್ರಿಗಿಂತ ಹೆಚ್ಚು ಪ್ರಭಾವಶಾಲಿಯಾದಂಥ ಒಂದು ಜನನಾಯಕ ಆಗಿ ಮೋದಿ ಹೊರಹೊಮ್ಮಿದ್ರು. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಬ್ಬ ಮಠದಲ್ಲಿ ಒಬ್ಬ ಸ್ವಾಮೀಜಿ ಆಗಿದ್ದಂಥ ಯೋಗಿ ಆದಿತ್ಯನಾಥ್ ಇವತ್ತು ಉತ್ತರ ಪ್ರದೇಶದ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ಪ್ರಧಾನಮಂತ್ರಿನೂ ಮುಂದೆ ಅವರು ಆಗ್ತಾರೆ ಅನ್ನೋ ಇಡೀ ದೇಶದಲ್ಲಿ ಅವರು ಪ್ರಭಾವಿಸುವ ಶಕ್ತಿಯನ್ನ ಈ ನಡುವೆ ಅವರು ಅಂದರೆ ಕಳೆದ ಅವಧಿನಲ್ಲಿ ಗಳಿಸ್ಕೊಂಡು ಬರ್ತಾ ಇದ್ದಾರೆ ಯೋಗಿ ಅವರು. ಗೊತ್ತಿಲ್ಲ ಅದು ಮುಂದೆ ಹೇಗೆ ಹೋಗ್ತದೆ. ಮತ್ತು ಕರ್ನಾಟಕಕ್ಕೆ ಬರೋದ್ರೆ ಸಿದ್ದರಾಮಯ್ಯನವರು ಈಗ ರಾಜ್ಯಸಭೆಗೆ ನಾನು ಹೋಗೋದಿಲ್ಲ, ಕರ್ನಾಟಕ ರಾಜಕಾರಣದಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಿನ್ನೆ ಅವರು ಕೊನೆಯ ಪತ್ರಿಕಾಗೋಷ್ಠಿ ಮಾಡ್ತಾ ಅಂಬೇಡ್ಕರ್ ಅವರ ಒಂದು ಆಶಯವನ್ನು, ಕೋಮುವಾದದ ವಿರುದ್ಧ ಹೋರಾಟವನ್ನು ನಾನು ನಿರಂತರ ಮುಂದುವರಿಸ್ತೇನೆ. ಅವರು ಅಲ್ಲಿಂದ ಹೇಳ್ಕೊಂಡು ಬಂದಿದ್ರು, ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಅನುಯಾಯಿ ನಾನು, ಆ ಸಿದ್ಧಾಂತವನ್ನು. ಅದರಿಂದ ಕೊನೆಯ ಉಸಿರಿರೋವರೆಗೂ ಕೂಡ ಸಂವಿಧಾನಕ್ಕೆ ಯಾರೇ ಧಕ್ಕೆ ತಂದರೂ ಕೂಡ ಅದರ ವಿರುದ್ಧ, ಕೋಮುವಾದಿ ಶಕ್ತಿಗಳ ವಿರುದ್ಧ ಮತ್ತೆ ಜನರ ಸಮಾನತೆಗಾಗಿ, ಸಮಾನ ಅವಕಾಶಗಳಿಗಾಗಿ ಹೋರಾಟ ಮಾಡ್ತೇನೆ. ಸಿದ್ದರಾಮಯ್ಯ ನಡೆ ಬಗ್ಗೆ ತಮಗೆ ಏನು ಅನಿಸುತ್ತೆ? ಏಕೆಂದರೆ ಅವರು ಅಧಿಕೃತವಾಗಿ ಅಧಿಕಾರ ರಾಜಕಾರಣದಿಂದ ಬಹುತೇಕ ಹೊರಗುಳರು 78 ವರ್ಷ ಆಯಿತು. ಅವರಿನ್ನು 2 ವರ್ಷ ಶಾಸಕತ್ವ ಅವಧಿ ಇದೆ ಅಂದರೂ ಕೂಡ ಮುಂದೆ ಏನು ಅವರ ನಡೆ ಏನಿರ್ಬೋದು? ನನಗೇನು ಭಾಳ ಭಾಳ ಮುಖ್ಯವಾದ ನಿರ್ಧಾರ ಅದು. ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಇಬ್ಬರಿಗೂ ಒಳ್ಳೆಯದಾದಂಥ ನಿರ್ಧಾರ. ಯಾಕೆ ಆ ನಿರ್ಧಾರ ಅಂತಂದರೆ, ಈಗ ಅವರೇ ಹೇಳಿದಾಗೆ 5 ವರ್ಷಕ್ಕೆ ನನ್ನನ್ನು ಶಾಸಕನಾಗಿ ಗೆಲ್ಲಿಸಿದ್ದಾರೆ ಮತದಾರರು, ಹಾಗಾಗಿ 5 ವರ್ಷ ನಾನು ಶಾಸಕನಾಗಿರ್ತೇನೆ, ಕೆಲಸ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮುಖ್ಯ ಅಂತಂದರೆ, ಅವ್ರು ನೋಡಿದರೆ ಇನ್ನೂ ಉತ್ಸಾಹದಲ್ಲಿ ಇಡೀ ರಾಜ್ಯಾದ್ಯಂತ ಓಡಾಡುವ ಉತ್ಸಾಹವನ್ನು ತೋರ್ತಾ ಇದ್ದಾರೆ. ಯಾಕೆ ಮುಖ್ಯ ಅಂತಂದರೆ, ಈಗ ತಕ್ಷಣದಲ್ಲಿ GBA ಇಲೆಕ್ಷನ್ ಬರ್ತಾಯಿದೆ, ಅದರ ನಂತರ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಬರ್ತವೆ. ಅದು ಮುಗಿಯೋ ಹೊತ್ತಿಗೆ ಮುಂದಿನ ವಿಧಾನಸಭೆ ಚುನಾವಣೆ ಬರುತ್ತೆ. ಇವೆಲ್ಲ ಹಿನ್ನೆಲೆ ಒಳಗೆ ಸಿದ್ದರಾಮಯ್ಯನವರು ಸುಮ್ಮನೆ ಕೂತ್ಕೊಳ್ಳೋದಕ್ಕಂತೂ ಸಾಧ್ಯನೇ ಇಲ್ಲ. ಅವ್ರಿಗೇನು ಒಂದು ಅಹಿಂದ ಬೆಂಬಲ ಇದೆ, ಆ ಬೆಂಬಲವನ್ನು ಅವರು ಕೋಮುವಾದದ ವಿರುದ್ಧ ಹೋರಾಟ ಮಾಡ್ತೀನಿ ನಾನು ಅಂತ ಹೇಳಿದ್ರೆ ಹಿಂದಿರುವ ಅರ್ಥ ಅದೇ ಅಂತ ಅಂದ್ಕೊಳ್ತೇನೆ ನಾನು. ಹಾಗಾಗಿ ಅಹಿಂದ ಮತ ಚದರಿ ಹೋಗಕ್ಕೆ ಬಿಡೋದಿಲ್ಲ. ಹೌದು, ಅದನ್ನು ಬಿಟ್ಟು ಅದನ್ನು ಕಾಂಗ್ರೆಸ್ ಪರವಾಗಿ ಅವ್ರು ನಿಂತ್ಕೊಳ್ತಾರೆ ಅಂತ ಅನಿಸುತ್ತೆ ನನಗೆ. ಮತ್ತು ಅವ್ರು ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ, ಅದರೊಳಗೆ ಅದು ಆ ಚಟುವಟಿಕೆ ಅಂತೂ ಮುಂದುವರಿಸ್ತಾರೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ, ಅದು ಸಿದ್ದರಾಮಯ್ಯನ ನಾವು ಇಲ್ಲಿವರೆಗೆ ನೋಡ್ಕೊಬಂದ ರೀತಿಯಲ್ಲೇ ಹೇಳೋದಾದರೆ ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ ಅವರು. ಏನೋ ಒಂದಿಷ್ಟು ಅವರು ಹೋರಾಟ ಮಾಡದೇ ಇರ್ಬೋದು ಅಥವಾ ಪಕ್ಷ ಕಟ್ಟದೇ ಇರ್ಬೋದು, ಆದರೆ ಇರುವ ಪಕ್ಷಕ್ಕೆ ಬಲ ತುಂಬುವಷ್ಟು ಸಾಮರ್ಥ್ಯ ಇದೆ ಅವರಿಗೆ. ಆಮೇಲೆ ಅವ್ರ ಹಿಂದೆ ಒಂದಿಷ್ಟು ದೊಡ್ಡ ಪ್ರಮಾಣದ ಅಭಿಮಾನಿಗಳಿದ್ದಾರೆ, ಮತದಾರರಿದ್ದಾರೆ. ಇದನ್ನು ಎಲ್ಲಿಗೆ ತೊಗೊಂಡು ಹೋಗ್ಬೇಕು ಅವರು? ಕಾಂಗ್ರೆಸ್ ಬಿಟ್ಟು ಇನ್ನೊಂದು ಕಡೆ BJPಗೆ ಹೋಗೋ ಪ್ರಶ್ನೆ ಇಲ್ಲ, JDSಗೆ ಹೋಗೋ ಪ್ರಶ್ನೆ ಇಲ್ಲ. ಹಾಗಾಗಿ ಅವರು ಕಾಂಗ್ರೆಸ್ಸಿಗೆ ಬಲ ತುಂಬ್ತಾರೆ, ಅದರಿಂದಾಗಿ ತುಂಬ ಅನುಕೂಲ ಆಗುತ್ತೆ ಕಾಂಗ್ರೆಸ್ಸಿಗೆ ಅಂತ ಅನಿಸುತ್ತೆ. ಅವರು ರಾಜ್ಯಸಭೆಯ ಒಂದು ಅವಕಾಶವನ್ನು ನಿರಾಕರಿಸಿದರೆ ವಿನಮ್ರವಾಗಿ ನಾನು ಅದನ್ನು ಬೇಡ ಅಂತ ಹೇಳಿದೆ ಅಂತ ಹೇಳಿದರು. ಇದರ ಹಿಂದಿನ ತಂತ್ರಗಾರಿಕೆ ಬೇರೆ ಏನಾದ್ರು ಇದೆ ಅಂತ ಅನಿಸ್ತದೆ ಇವರು ರವೀಂದ್ರ ಭಟ್ರು ಹೇಳಿದ್ದಕ್ಕಿಂತ ಭಿನ್ನವಾಗಿ. ಏಕೆಂದರೆ ಅವರಿಗೆ ಅದೊಂದು ದೊಡ್ಡ ಅವಕಾಶ ಆಗಿತ್ತು. ಇಲ್ಲಿ ಇಷ್ಟು ವರ್ಷ 2 ಬಾರಿ ಅಂದರೆ 8 ವರ್ಷ ಮುಖ್ಯಮಂತ್ರಿ, 2 ಬಾರಿ ವಿರೋಧ ಪಕ್ಷದ ನಾಯಕರು ಎಲ್ಲವನ್ನು ಅನುಭವಿಸಿದ್ದಾರೆ. ಅದೊಂಥರ ಏನು ಹೇಳ್ತಾರೆ, ಬಡ್ತಿ ಥರ ಇತ್ತಾ ಸಿದ್ದರಾಮಯ್ಯನವರಿಗೆ, ಅಥವಾ ಏನು ಅನಿಸುತ್ತೆ?
ಬಹುಶಃ ಸಿದ್ದರಾಮಯ್ಯನವರು ಮುಂಚೆಯಿಂದಾನೂ ನನಗೆ ರಾಷ್ಟ್ರ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಅಂತಲೇ ಹೇಳ್ಕೊಂಡು ಬಂದವರು. ನನಗೆ ನೆನಪಿರೋ ಹಾಗೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅವ್ರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡುವಂಥ ಒಂದು ಪ್ರಸ್ತಾಪನೂ ಬಂತು, ಒಂದು ಪ್ರಮುಖ ಖಾತೆಯನ್ನು ಕೊಟ್ಟು. ಇಲ್ಲಿ ಕರ್ನಾಟಕದಲ್ಲಿ ನಾಯಕರ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ಬಂದಾಗ ಸಿದ್ದರಾಮಯ್ಯನವ್ರನ್ನ ಬೆಂಗಳೂರಿನಿಂದ ಡೆಲ್ಲಿಗೆ ಶಿಫ್ಟ್ ಮಾಡಿ ಅವ್ರಿಗೆ ಕೇಂದ್ರದಲ್ಲಿ ಒಂದು ಹುದ್ದೆ ಕೊಡಬೇಕು ಅಂತ. ಆವಾಗಲೂ ಕೂಡ ಸಿದ್ದರಾಮಯ್ಯ ಅವರು ನಿರಾಕರಿಸಿದರು. ಮತ್ತು ಅವರು 2 ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಲೋಕಸಭೆಗೆ ಹೋಗೋ ಪ್ರಯತ್ನ ಕೂಡ ವಿಫಲ ಆಗಿತ್ತು. ಅದಾದ ನಂತರ ಅವ್ರು ಮತ್ತೆ ಪ್ರಯತ್ನ ಮಾಡಲಿಲ್ಲ. ಬಹುಶಃ ಒಂದು ಇರ್ಬೋದು, ಪ್ರಬಲ ಮೋದಿ ಸರ್ಕಾರ ಇರುವಂಥ ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಅಲ್ಲಿ ಹೆಚ್ಚಾಗಿ ಏನನ್ನು ಮಾಡಬಲ್ಲೆ ಅನ್ನೋದು ಒಂದಿರ್ಬೋದು. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೋಲಿಕೆ ಮಾಡಿದರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೆ ಲೋಕಸಭಾ ಸದಸ್ಯರಾಗಿದ್ದರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು, ಅವರಿಗೆ ರಾಷ್ಟ್ರ ರಾಜಕಾರಣ ಮತ್ತು ಸಂಸತ್ತಿನ ಒಂದು ಅನುಭವ ಇತ್ತು. ಸಿದ್ದರಾಮಯ್ಯನವ್ರಿಗೆ ಅದು ಯಾವುದೂ ಇಲ್ಲ. ಬಹುಶಃ ಆ ಒಂದು ಸಣ್ಣ ಹಿಂಜರಿಕೆ ಇರ್ಬೋದಾ. ಮತ್ತು ಅವ್ರು ಯಾವಾಗಲೂ ಹೇಳ್ತಾರೆ, ನನಗೆ ಹಿಂದಿ ಬರೋದಿಲ್ಲ, ಹಿಂದಿ ನನಗೆ ಅರ್ಥ ಆಗೋದಿಲ್ಲ ಅಂತ. ಆ ಭಾಷೆಯ ತೊಡಕು ಕೂಡ ಇರ್ಬೋದು. ಮತ್ತು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಾನು ಕರ್ನಾಟಕದಲ್ಲೇ ಇದ್ಕೊಂಡು ಕರ್ನಾಟಕ ರಾಜಕೀಯದಲ್ಲೇ ಸಕ್ರಿಯನಾಗಿ ನಾನು ಇರಬೇಕು ಅನ್ನೋ ಒಂದು ಇದು ಇರ್ಬೋದು. ಆಮೇಲೆ ಈಗ ರಾಜ್ಯಸಭೆಗೆ ಹೋದರೆ ವರ್ಣ ಕ್ಷೇತ್ರಕ್ಕೆ ಉಪಚುನಾವಣೆ, ಅನಾವಶ್ಯಕವಾಗಿ ಇಂಥ ಒಂದು ರಾಜಕೀಯ ಸಂದರ್ಭದಲ್ಲಿ ಒಂದು ಉಪಚುನಾವಣೆ ಬೇಕಾ ಅನ್ನೋದು ಅವ್ರ ಮನಸ್ಸಿನಲ್ಲಿರ್ಬೋದು. ಅಲ್ಲಿ ಉಪಚುನಾವಣೆ ಆದರೆ ಅವ್ರ ಮಗನ್ನೇ ನಿಲ್ಲಿಸಬೇಕಾದಂಥ ಒಂದು ಅನಿವಾರ್ಯತೆ ಆಗತ್ತೆ. ನೀವು ಹಿಂದೆ ನೋಡಿದ್ವಿ, ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಆದಾಗ ಎಲ್ಲ ವಿರೋಧಿಗಳು ಸೇರಿಕೊಂಡು ಅವ್ರನ್ನ ಸೋಲಿಸೋದಕ್ಕೆ ಏನು ಮಾಡಿದರು, ಕೊನೆಯಲ್ಲಿ 200 ಚಿಲ್ಲರೆ ಮತದಿಂದ ಅವರು ಆಯ್ಕೆ ಆದರು. ಬಹುಶಃ ಅಂಥ ಒಂದು ಸನ್ನಿವೇಶ ವರ್ಣದಲ್ಲಿ ಸೃಷ್ಟಿಯಾಗುತ್ತೋ ಅನ್ನೋ ಆತಂಕನೂ ಇದೆಯೋ ನಂಗೆ ಗೊತ್ತಿಲ್ಲ. ಬಟ್ ಇದೆಲ್ಲ ಕೆಲವು ಪಾಸಿಬಿಲಿಟೀಸ್ ಇದೆ. ಈಗ ಕಾಂಗ್ರೆಸ್ಸಲ್ಲಿ ಇರ್ಬೋದು, ಬಿ ಜೆ ಪಿಯಲ್ಲಿ ಇರ್ಬೋದು, ಈ ಥರದ ಒಬ್ಬ ಮುಖ್ಯಮಂತ್ರಿಯನ್ನು ಹೊಸದಾಗಿ ಮುನ್ನೆಲೆಗೆ ತಂದ ಸಂದರ್ಭದಲ್ಲಿ ಅದಕ್ಕೆ ಹಿಂದೆ ಇದ್ದಂಥ ಪ್ರಭಾವಿಗಳನ್ನು ಕೇಂದ್ರಕ್ಕೆ ಕಳಿಸುವ ಒಂದು ಪರಿಪಾಠ ಎಸ್ ಎಂ ಕೃಷ್ಣ ಅವರನ್ನು ಕಳಿಸಿದ್ರು. ಹೆಂಗೆ ಅಂತಂದರೆ, ಹೈಕಮಾಂಡು ನೀನು ರಾಜೀನಾಮೆ ಕೊಡು ಅಂತ ಹೇಳೋದಕ್ಕಾಗಿ ಏನಾರು ಒಂದು ಸೌಜನ್ಯ ಅಷ್ಟೇ. ಅದು ಬಿಟ್ಟರೆ ನನಗೆ ಭಾಳ ಇದು ಅಂತ ಇಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣ ಕಳಿಸಿದ್ದಲ್ಲ ಅಲ್ಲ. ಒಂದು ಎರಡನೇದು, ಸಿದ್ದರಾಮಯ್ಯ ಹೋಗದೇ ಇರೋದಕ್ಕೆ ಇನ್ನೂ ಒಂದು ಕಾರಣ ಇರ್ಬೋದು. ರಾಜ್ಯಸಭೆಗೆ ಹೋದರೆ ಮುಗೀತು, ನನ್ನ ರಾಜಕಾರಣ ಬಹುತೇಕ ಅಂತ್ಯ ಆಯಿತು ಅಂತ ಅನಿಸಿರ್ಬೋದು ಅವರಿಗೆ. ಅಲ್ಲಿ ಹೋಗಿ ನಾನು ನಿವೃತ್ತಿ ಆಗೋದಕ್ಕಿಂತ ಇಲ್ಲಿದ್ದು ಸಕ್ರಿಯ ಆಗಿರೋದು ಒಳ್ಳೆಯದು ಅಂತ ಅವ್ರಿಗೆ ಅನಿಸಿದ್ದಿದ್ರೆ ಅದು ಸರಿ ಕೂಡ. ಆಮೇಲೆ ಈಗ ಸುಬ್ರಹ್ಮಣ್ಯ ಅವರು ಹೇಳಿದಾಗೆ ಸಿದ್ದರಾಮಯ್ಯ ನಾವು ನೋಡಿದ್ದೀವಿ, ಅವರು ಯಾವತ್ತೂ ನೇರ ರಾಜಕಾರಣ ಅಂದರೆ ಚುನಾವಣೆಯನ್ನು ಎದುರಿಸಿಯೇ ಬಂದವರೇ ವಿನಃ ಹಿಂಬಾಗಿಲಿಂದ ಬಂದ ರಾಜಕಾರಣಿ ಯಾವತ್ತೂ ಆಗಿಲ್ಲ. ವಿಧಾನ ಪರಿಷತ್ ಕಡೆ ಹೋಗಿಲ್ಲ ಅಥವಾ ಹಂಗಿದ್ದು ನೋಡಿದ. ಬಹುಶಃ ಅದು ಕೂಡ ಅವ್ರಿಗೆ ಹಂಗೆ ಅನಿಸಿತ್ತು. ಅಂತ ರಾಜ್ಯಸಭೆ ಅಂದರೆ ಈಗ ಇವರಿಗೆ ಶಾಸಕರ ಬಲ ಇದೆ, ಈಸಿಯಾಗಿ ಅವರು ರಾಜ್ಯಸಭೆಗೆ ಹೋಗುವಂಥದ್ದು, ಅಲ್ಲೇನು ಸ್ಪರ್ಧೆ ಮಾಡಿ ಹೋಗಬೇಕಾದಿಲ್ಲ. ಒಂಥರ ಹೈಕಮಾಂಡ್ ಕೊಟ್ಟ ದಾನವನ್ನು ಹಿಡ್ಕೊಂಡು ಹೋದಂಥ ಪರಿಸ್ಥಿತಿ ಇತ್ತು. ಅದು ಒಂದು ಕಾರಣ ಇರ್ಬೋದು. ಅಂದರೆ ಭಾಷೆ ಕಾರಣ, ಅನುಭವದ ಕಾರಣ. ಮತ್ತು ಯಾಕೆ ಇಲ್ಲಿವರೆಗೆ ನಾನು ನೇರ ರಾಜಕಾರಣವನ್ನು ಮಾಡ್ಕೊಂಬಂದಿದ್ದೀನಿ, ಚುನಾವಣಾ ರಾಜಕಾರಣವನ್ನು, ಈಗ ಯಾಕೆ ಅಲ್ಲಿ ಹೋಗಿ ವಿಶ್ರಾಂತಿ ಜೀವನ ಪಡೀಲಿ ಅನ್ನುವಂಥದ್ದು ಇರ್ಬೋದು ಅನಿಸುತ್ತೆ. ಇರ್ಬೋದು. ಯಾಕೆಂದರೆ ನಾವು ಸಿದ್ದರಾಮಯ್ಯ ಅವರ ರಾಜಕೀಯ ನಡೆ ನೋಡ್ಕೊಂಬಂದಾಗ ಅವರು ಯಾವತ್ತೂ ಕರ್ನಾಟಕದ ಮಟ್ಟಿಗೇ ಸೀಮಿತ ಆಗಿದ್ದಾರೆ. ಆಮೇಲೆ ಇತರ ಕಾಂಗ್ರೆಸ್ ನಾಯಕರ ಥರ ಅವರನ್ನು ಯಾವುದೇ ಒಂದು ರಾಜ್ಯದ ಉಸ್ತುವಾರಿ, ಬೇರೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಗಾಗಲಿ ಚುನಾವಣೆಗಾಗಲಿ ಬಳಸ್ಕೊಂಡಿದ್ದಿಲ್ಲ. ಸೊ ಹಾಗಾಗಿ ನಾನು ಅರ್ಥ ಮಾಡ್ಕೊಂಡಿರೋದೇನು ಅಂತಂದರೆ, ಅವರು ಮೂಲ ಕಾಂಗ್ರೆಸ್ಸಿಗರಲ್ಲ ಮೊದಲನೇದಾಗಿ. ಸೊ ಹಾಗಾಗಿ ರಾಷ್ಟ್ರಾದ್ಯಂತ ಇರುವಂಥ ಇತರೆ ಕಾಂಗ್ರೆಸ್ ನಾಯಕರ ಜೊತೆ ಈಗ ಡಿ ಕೆ ಶಿವಕುಮಾರ್ಗಿರುವಷ್ಟು ಉತ್ತಮ ಸಂಬಂಧಗಳು ಸಿದ್ದರಾಮಯ್ಯನವ್ರಿಗಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಾಂಗ್ರೆಸ್ನ ಇತರ ರಾಜ್ಯಗಳ ನಾಯಕರ ಜೊತೆ ಇರುವಂಥ ಸಂಪರ್ಕ ಮತ್ತು ಒಂದು ರ್ಯಾಪೋ ಅಂತ ಏನು ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಅಂಥದ್ದು ಒಡನಾಟ ಇಲ್ಲ. ಸಿದ್ದರಾಮಯ್ಯ ಏನಿದ್ರು ಕರ್ನಾಟಕ ಮಟ್ಟಿಗೆ ಸೀಮಿತ ಆಗಿದ್ದವರು, ಕೇಂದ್ರದ ಕೆಲವು ಪ್ರಮುಖ ನಾಯಕರ ಜೊತೆ ಮಾತ್ರ ಅವರ ಒಡನಾಟ ಇದೆ. ಈ ಒಂದು ಹೊಸ ವಾತಾವರಣಕ್ಕೆ ಈ 80ರ ಹರೆಯದಲ್ಲಿ ಹೊಂದಿಕೊಳ್ಳೋದು ಕೂಡ ಅವ್ರಿಗೆ ಕಷ್ಟ ಆಗ್ಬೋದು. ಅದು ಇರುತ್ತೆ. ಏಕೆಂದರೆ ಅವರು ಬೇರೆ ರಾಜ್ಯಗಳಿಗೆ ನೀವು ಹೇಳಿದಾಗೆ ಮುಖ್ಯಮಂತ್ರಿಯಾಗಿ ಹೋದರೆ ವಿನಃ, ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರನ್ನ ಅಸ್ಸಾಂ ಉಸ್ತುವಾರಿಯಾಗಿ ಮಾಡಿದರು ಚುನಾವಣೆಗೆ, ಪ್ರಿಯಾಂಕಾ ಜೊತೆ ಓಡಾಡಿದ್ರು, ಕೇರಳಕ್ಕೆ ಹೋದರು, ತಮಿಳ್ನಾಡಿಗೆ ಹೋದರು, ಎಲ್ಲ ಕಡೆ ಓಡಾಡಿದ್ರು ಚುನಾವಣೆಗೆ. ಅಲ್ಲಿ ಹೋಗಿ ಎಷ್ಟರ ಮಟ್ಟಿಗೆ ಅದು ಫಲಪ್ರದಾಯತ ಗೊತ್ತಿಲ್ಲ, ಬಟ್ ತಮ್ಮ ಶ್ರಮವನ್ನು ಹಾಕಿದರು. ಸಿದ್ದರಾಮಯ್ಯ ಕೇರಳಕ್ಕೆ ಯಾವುದೋ ಒಂದು ಪಾರ್ಟಿಗೆ ಹೋಗಿ, ಅಂದರೆ ನಮ್ಮ ಗಡಿ ಭಾಗದ ಪಾರ್ಟಿಗೆ ಹೋಗಿ ಬಂದು ಬಿಟ್ಟರೆ ಬೇರೆ ಯಾವ ಚುನಾವಣೆಗೆ ಹೋಗಲಿಲ್ಲ.
ಹಿಂದೆ ಒಮ್ಮೆ ಬಿಹಾರಕ್ಕೆ ಹೋಗಿದ್ದರು, ಅದು ಈ ಚುನಾವಣೆಯಲ್ಲ, ಹಿಂದಿನ ಬಿಹಾರ ಚುನಾವಣೆಯಲ್ಲಿ. ಆನಂತರ ನನಗಂತೂ ಬೇರೆ ರಾಜ್ಯಗಳಿಗೆ ಹೋಗಿದ್ದಿಲ್ಲ. ಬಹುಶಃ ಅವರು ಇಲ್ಲಿ ಸಕ್ರಿಯವಾಗಿ ಕರ್ನಾಟಕ ರಾಜಕಾರಣದಲ್ಲೇ ಮುಂದುವರಿತಾರೆ. ಬಹುಶಃ ನಾನು ಕಂಫರ್ಟ್ ಝೋನಿಂದ ಆಚೆ ಯಾಕೆ ಹೋಗಬೇಕು ಈ ವಯಸ್ಸಿನಲ್ಲಿ ಅನ್ನೋದು ಅವ್ರಿಗಿರ್ಬೋದು. ಹಂಗೆ ನೋಡಿ, ರಾಜ್ಯಸಭೆ ಕೂಡ ಕಂಫರ್ಟ್ ಝೋನೇ ಅಲ್ವ, ಇಲ್ಲಿ ಹೋರಾಡೋದಕ್ಕಿಂತ ಸುಖಾಸೀನವೂ ಬೇಡ ಆಗಿತ್ತ ಅಂತ. ಈ ಕಂಫರ್ಟ್ ಅವರಂದರೆ ಜನರ ಮಧ್ಯೆ ಇದ್ದು ಇಲ್ಲ ಕಂಫರ್ಟ್ ಅಂತ ನನಗೆ ನಿಮಗೆ ಅನ್ನಿಸ್ಬೋದು. ಸಿದ್ದರಾಮಯ್ಯ ಅದು ಕಂಫರ್ಟ್ ಅವರಿಗೆ ಜನರ ಮಧ್ಯೆ ಇರೋದು ಕಂಫರ್ಟ್ ಅನ್ಸುತ್ತೆ, ಸುರಕ್ಷಿತ ವಲಯ. ಕಂಫರ್ಟ್ ಅಂತ ರಾಜ್ಯಸಭೆ ಅವರ ಅಧಿಕಾರಕ್ಕೆ ಸುರಕ್ಷಿತ ವಲಯ, ನೆಮ್ಮದಿಯಾಗಿರ್ಬೋದು, ಮನೆ ಸಿಗ್ತದೆ ದೆಹಲಿನಲ್ಲಿ ಹಂಗಿದ್ದು. ಬಟ್ ಜನರ ಮಧ್ಯೆ ಇರುವ ಸುಖ ಇದೆಯಲ್ಲ, ಬಹುಶಃ ಅದನ್ನು ಅವ್ರು ಬಯಸಿದ್ರ ಅನಿಸುತ್ತೆ. ಇಲ್ಲಿವರೆಗೆ ಒಟ್ಟಾರೆ ನಾವು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಸೃಷ್ಟಿಯಾದಂತಹ ಒಂದು ಸನ್ನಿವೇಶ, ಕರ್ನಾಟಕದಲ್ಲಿರುವಂತಹ ಒಂದು ಆ ಥರ ನಿರ್ವಾತ ಮತ್ತು ಹೊಸ ನಾಯಕ ಒಬ್ಬ ಉದಯಿಸುವಂಥ ಎಲ್ಲ ಅವಕಾಶಗಳಿದ್ದಾವೆ. ಮತ್ತು ಅಂಥದ್ದು ಕರ್ನಾಟಕ ಮತ್ತು ದೇಶದ ರಾಜಕಾರಣದಲ್ಲಿ ಆಗಿದೆ ಅಂತ ತಾವು ಇಬ್ಬರು ಕೂಡ ಹೇಳಿದ್ರಿ. ಒಟ್ಟಾರೆ ಕರ್ನಾಟಕದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿತ್ತು, ಮುಂದೆ ಸಿದ್ದರಾಮಯ್ಯನವರು ಯಾವ ಹೆಜ್ಜೆಯನ್ನು ಇಡ್ಬೋದು ಅನ್ನುವಂತಹ ಒಂದು ಚರ್ಚೆಯನ್ನು ನಾವು ಇಲ್ಲಿವರೆಗೆ ನಡೆಸಿದ್ದೇವೆ. ಇಲ್ಲಿಯವರೆಗೆ ಒಟ್ಟಾರೆ ನಮ್ಮ ಓದುಗರೆ ನಿಮ್ಮ ಒಂದು ಸಿದ್ದರಾಮಯ್ಯನವರ ಮುಂದಿನ ನಡೆಯ ಬಗ್ಗೆ ಮತ್ತು ಅವರ ಈಗ ನಿರ್ಧಾರದ ಬಗ್ಗಿನ ಅನೇಕ ಮಾಹಿತಿಗಳನ್ನು ನಮ್ಮ ಇಬ್ಬರು ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇಲ್ಲಿಯವರೆಗೆ ನಮ್ಮ ಜೊತೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ರವೀಂದ್ರ ಭಟ್ರೆ ನಿಮಗೂ ಧನ್ಯವಾದಗಳು, ಸುಬ್ರಹ್ಮಣ್ಯ ಅವರೇ ನಿಮಗೂ ಧನ್ಯವಾದಗಳು. ನಮ್ಮ ಒಟ್ಟಾರೆ ಈ ಪ್ರಜಾವಾಣಿ ಪಾಡ್ಕಾಸ್ಟ್ನಲ್ಲಿ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಎಂಬ ಒಂದು ವಿಷಯದ ಕುರಿತ ಚರ್ಚೆಯನ್ನು ಇಲ್ಲಿವರೆಗೆ ವೀಕ್ಷಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.